ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರಕೃತಿಯಲ್ಲಿ ಸ್ವಲ್ಪ ಭೂಮಿ ತ್ಯಾವಾದರೆ ಸಾಕು, ಅನೇಕ ಗಿಡ ಮರಗಳು ಹುಟ್ಕೊಳ್ತವೆ. ಆದರೆ ಅದು ನಮಗೆ ಬಹಳ ಮುಖ್ಯವಾದ ಗಿಡ ಮರಗಳು. ಅದು ಆಯಾ ಒಂದು ಸೀಸನ್, ಅದು ಆಯಾ ಒಂದು ತ್ಯಾವಕ್ಕೆ ಮಾತ್ರ ಅದು ಈಚೆ ಬರ್ತದೆ, ಇಲ್ಲಾಂದರೆ ಬರಲ್ಲ. ಪ್ರತಿಯೊಂದು ಗಿಡವೇ ನಮಗೆ ಉಪಯುಕ್ತ ಗಿಡ. ಅದನ್ನು ನಾವು ಪಡ್ಕೋಬೇಕು. ಯಾವುದು ಏನಕ್ಕೆ ನಾವು ಯೂಸ್ ಮಾಡಬೇಕು, ಏನಕ್ಕೆ ಯೂಸ್ ಮಾಡಬಾರ್ದು ಅಂತ ಪಡ್ಕೋಬೇಕು. ಏನು ಮಾಡ್ತೀವಿ, ಅದನ್ನು ಬಿಟ್ಟು ರಾಸಾಯನಿಕ ಮಾರು ಹೋಗ್ತೀವಿ. ಎಲ್ಲಿ ರಾಸಾಯನಿಕ ಇದೆಯೋ ಅಲ್ಲಿ ಹುಡುಕೊಂಡೋಗಿ ಆ ರಾಸಾಯನಿಕ ಸೇವನೆ ಮಾಡಿ ಇನ್ನೊಂದು ಕಾಯಿಲೆ ತರಿಸ್ಕೊಂಡು ಅದರಿಂದ 10 ಕಾಯಿಲೆಯನ್ನು ತರಿಸ್ಕೊಳ್ಳೋದು. ಇದು ನಮ್ಮ ಒಂದು ನಿಯಮ ಆಗಿದೆ. ಇದನ್ನು ನಾವು ತಪ್ಪಿಸ್ಬೇಕು. ಇದನ್ನು ನಾವು ತಪ್ಪಿಸ್ಬೇಕಂದ್ರೆ ಇಲ್ಲಿ ಸಿಕ್ಕುವಂಥ ಅನೇಕ ರೀತಿಯ ಗಿಡಮರ ಬಳ್ಳಿಗಳನ್ನು ಗುರುತಿಸಿ ಅದನ್ನು ಉಪಯೋಗಿಸ್ಕೊತ ಬಂದರೆ ನಮಗೆ ಯಾವುದೇ ಥರ ಕಾಯಿಲೆಗಳು ಕಸಾರುಗಳು ಬರಲ್ಲ. ಗುಟ್ಟಿ ಕಾಡಿಗೆ ಹೋದಾಗ ಅಲ್ಲಿ ಸಿಗುತ್ತೆ ಅನೇಕ ರೀತಿಯ ಗಿಡ ಮರ ಬಳ್ಳಿಗಳು. ಆದರೆ ಅವುಗಳು ಎಂತಹ ಬೆಲೆ ಬಾಳುತ್ತೆ, ನಮಗೆಂತಹ ಆರೋಗ್ಯನ ಇಂಪ್ರೂವ್ ಮಾಡುತ್ತೆ ಎಂಬುದನ್ನು ನಾವು ತಿಳಿದು ಅವುಗಳನ್ನು ಉಪಯೋಗಿಸ್ಕೋಬೇಕು. ಅವುಗಳಿಂದ ನಮ್ಮ ಪ್ರಾಣವಾಯು ಅತಿ ಹೆಚ್ಚಾಗಿ ಜೀವಿಸಲು ಒಂದು ಅವಕಾಶ ಆಗುತ್ತೆ. ಈ ಪ್ರಾಣವಾಯು ಭಾರಿ ಮುಖ್ಯ ನಮಗೆ. ಅದು ಎಷ್ಟು ಚೆನ್ನಾಗಿರ್ತದೋ ನಾವು ಅಷ್ಟು ಚೆನ್ನಾಗಿರ್ತೀವಿ. ಅದಕ್ಕೆ ಸ್ವಲ್ಪ ಕುಂಠಿತ ಆಯಿತು, ನಾವು ಕುಂಠಿತ ಆಗ್ತೀವಿ. ಸ್ನೇಹಿತರೆ, ಇಂತಹ ಒಂದು ಸ್ಥಿತಿಯಲ್ಲಿ ನಾವು ನಮ್ಮ ಪ್ರಕೃತಿ ಮೊರೆಗೆ ಹೋಗಿ ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ರೀತಿಯ ಗಿಡ ಮರ ಬಳ್ಳಿಗಳಿಂದ ನಮ್ಮ ಕಾಯಿಲೆಗಳನ್ನು ತೊಲಗಿಸ್ಬೋದು. ಇದು ನಮ್ಮ ನಿಯಮ ಅಂತ ತಿಳ್ಕೋಬೇಕು. ನೋಡಿ, ಭಾರತದಲ್ಲಿ ಎಲ್ಲ ದೇಶದಲ್ಲೂ ಇದೆ, ಇಲ್ಲ ಅಂತಿಲ್ಲ. ಆದರೆ ಇಲ್ಲಿ ನಮ್ಮ ಋಷಿಮುನಿಗಳು ಹಿರಿಯರು ಪ್ರತಿಯೊಂದು ಗಿಡ ಮರ ಬಳ್ಳಿನ ಕಂಡಿಡಿದು ಅದರಿಂದ ಏನು ನಮಗೆ ಲಾಭ, ಅದರಿಂದ ಯಾವ ಕಾಯಿಲೆ ವಾಸಿ ಮಾಡ್ಬೋದು, ಅದರಿಂದ ನಮಗೆ ಏನು ತೊಂದರೆಯಾಗದೆ ನಾವು ಜೀವಿಸಲು ಅವಕಾಶ ಆಗುತ್ತೆ ಅಂತ ಅವರು ಹಿರಿಯರು ಪ್ರಾಯೋಗಿಕವಾಗಿ ಹೇಳಿದ್ದಾರೆ. ಈ ಪ್ರಾಯೋಗಿಕವಾಗಿ ತಿಳಿಸಿರ್ತಕ್ಕಂತಹ ಈ ಗಿಡ ಮರ ಬಳ್ಳಿಗಳು ನೋಡಿ ಸ್ನೇಹಿತರೆ, ಕೆಳಗಿಂದ ಮೇಳ ತನಕ ಮರಕ್ಕೆ ಹಬ್ಬಿದೆ. ಇದು ಅಂದರೆ ಇದಕ್ಕೆ ಸ್ವಲ್ಪ ತೇವಾಂಶ ಇದ್ದರೆ ಸಾಕು, ಬುಡ್ಮೆಕಾಯಿ ಜಾತಿಗೆ ಸೇರ್ತಕ್ಕಂತಹ ಗಿಡ. ಇದು ಇನ್ನೂ ಕಾಯಿ ಬಿಟ್ಟಿಲ್ಲ, ಹೂವನೂ ಬಿಟ್ಟಿಲ್ಲ. ಇದು ಮುಂದೆ ಈ ಒಂದು ಗಿಡದ ಉಪಯೋಗ, ಹೂವು ಇದೆ ಅಲ್ಲೊಂದು, ಅದು ಅಷ್ಟು ಇದಾಗಿಲ್ಲ. ಹೂವು ಇದೆ, ಕಾಯಿ ಬಿಟ್ಟು ಕಾಯಿನೂ ಇದೆ.
ಲಿಂಗ ಬುಡುಮೆ ಅಂತಾರೆ ಇದನ್ನು. ಲಿಂಗದ ಬುಡುಮೆಕಾಯಿ ಅಂತಾರೆ. ಲಿಂಗದ ಅಂತ ನೋಡಿ, ಲಿಂಗದ ಥರ ಇದೆ ಇದು, ಅದಕ್ಕೋಸ್ಕರ ಲಿಂಗದ ಬುಡುಮೆ ಅಂತಾರೆ. ಇದರ ಉಪಯೋಗ ಅಂತಿಂಥದ್ದಲ್ಲ. ಈ ಒಂದು ಎಲೆಯಿಂದ ಜ್ವರಗಳೋಗುತ್ತೆ, ಅದರ ಕಾಯಿಂದ ಅನೇಕ ಗಾಯಗಳು ವಾಸಿ ಮಾಡ್ಕೋಬೋದು. ಈ ಒಂದು ಎಲೆ ರಸದಿಂದ ನಾನಾ ರೀತಿಯ ಗಾಯಗಳನ್ನು ವಾಸಿ ಮಾಡ್ಕೋಬೋದು. ಇಂತಹ ಒಂದು ಅಮೃತವಾದ ಗಿಡಗಳನ್ನು ನಾವು ಮರೆತು ಏನೇನೋ ಮಾಡಿಕೊಂಡು ಯಾವುದೋ ತರಿಸ್ಕೊತಾ ಇದೆ ಸ್ನೇಹಿತರೆ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಈ ಒಂದು ಕಾಯಿ ಹಣ್ಣಾದಾಗ ತಿಳಿಸ್ಕೊಡ್ತೀವಿ. ನಮಸ್ಕಾರ ಸ್ನೇಹಿತರೆ.